ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ಸಿಂಪಲ್ಲಾಗಿ ಬ್ಲೌಸ್ ಕಟ್ಟಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ, ನೀವು ನನ್ನ ಜೊತೆಗೆ ಕಟ್ ಮಾಡ್ತಾ ಹೋಗಿ. ಆವಾಗ ನಿಮಗೂ ಅರ್ಥ ಆಗುತ್ತೆ. ಫಸ್ಟ್ ಟೈಮ್ ಕಟ್ ಮಾಡೋರಿದ್ರೆ ಈ ರೀತಿ ನೀವು ವಿಡಿಯೋ ನೋಡ್ತಾ ಕಟ್ ಮಾಡ್ತಾ ಹೋದರೆ ಸಿಂಪಲ್ಲಾಗಿ ಕಟ್ಟಿಂಗ್ ಅನ್ನೋದು ಬರುತ್ತೆ. ಮೊದಲಿಗೆ ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ. ಇದು ಕಾಟನ್ ಕ್ಲಾತ್. ಹಾಗೆ ಮೇನ್ ಬ್ಲೌಸ್ ಪೀಸ್ ಮೊದಲಿಗೆ ಲೈನಿಂಗ್ ಕ್ಲಾತ್ನ ಕಟ್ ಮಾಡಿ ಆಮೇಲೆ ಬ್ಲೌಸ್ ಪೀಸ್ ಕಟ್ ಮಾಡ್ತೀನಿ. ನೋಡಿ, ಇದು ಮೆಜರ್ಮೆಂಟ್ ಬ್ಲೌಸ್. ಒಂದು 13 ಇಂಚ್ ಇದೆ. 13 ಇಂಚ್ ಅಂದರೆ ಇದು ಅಸ್ತರ್ ಬ್ಲೌಸ್ ಆಗಿರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ಬೇಕು. ಅಳತೆ ತೊಗೊಳ್ಳೋಣ. ಮೊದಲಿಗೆ ಬ್ಲೌಸ್ ಟರ್ನ್ ಮಾಡ್ಕೊಂಡು ಅಳತೆ ತೊಗೊಳ್ಬೇಕು. ಈ ರೀತಿ ತೊಗೊಳ್ಳೋದ್ರಿಂದ ಕರೆಕ್ಟಾಗಿ ಅಳತೆ ಸಿಗುತ್ತೆ. ನೋಡಿ, ಈಗ ಈ ಎಡ್ಜಿಂದ ಈ ಎಡ್ಜ್ವರೆಗೆ ತಗೊಳ್ಳಿ. ಎಷ್ಟಿದೆ ನೋಡಿ, 8 ಇಂಚ್ ಇದೆ. ಪ್ಲಸ್ 2 ಇಂಚ್ ಎಕ್ಸ್ಟ್ರಾ, ಯಾಕಂದರೆ ಬಟ್ಟೆ ಒಳಗೆ ಸ್ವಲ್ಪ ಬಿಚ್ಚೋದಕ್ಕೆ. ಆಲ್ಮೋಸ್ಟ್ 10 ಇಂಚ್ ಇದೆ. ನೋಡೋಣ. ಇನ್ನು ಬ್ಲೌಸ್ ಲೆಂತ್ ಬಂದು 13 ಇಂಚ್ ಇತ್ತಲ್ವ, ಸೊ ಮೊದಲಿಗೆ 13 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ನಂತರ ಹೊಲಿಗೆಗೆ 1 ಇಂಚ್ ಎಕ್ಸ್ಟ್ರಾ, ಅಂದರೆ ಶೋಲ್ಡ್ರಲ್ಲಿ 1/2 ಇಂಚ್, ಹಾಗೆ ಕೆಳಗೆ ಹೊಲಿಯೋದ್ರಲ್ಲಿ ಒಂದು 1/2 ಇಂಚ್, 1 ಇಂಚ್ ಎಕ್ಸ್ಟ್ರಾ. ಅದೇ ಇಂಚ್ ಆದರೆ ಸಾಕು, ಜಾಸ್ತಿ ಬೇಡ. ಹಾಕ್ಕೊಂಡು ಇನ್ನು ಅಳತೆ ತೊಗೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋಣ. ಕೊರಳಿನ ಅಗಲ ಬಂದು 2 ಇಂಚ್ ತೊಗೊಳ್ಳೋಣ. ಹಾಗೆ ಶೋಲ್ಡ್ರ್ ಭಾಗ ಬಂದು 3 ಇಂಚ್ ತೊಗೊಳ್ಳೋಣ. 1/2 ಇಂಚ್ ಹೋಗಿ 2 ಇಂಚ್ ಅದು ಬರುತ್ತೆ ಸ್ಟಿಚ್ ಆದಮೇಲೆ. ಇನ್ನು ಆರ್ಮೋಲ್ ಅಳತೆ ತೊಗೊಳ್ಳೋಣ. ಆರ್ಮೋಲ್ ಅಳತೆ ಬಂದು 5 ಇಂಚ್ ಇದೆ. ಸೊ ಇನ್ನು ಮಾರ್ಕ್ ಹಾಕೋಣ ಬನ್ನಿ. ಈ ಥರ ಒಂದು 5 ಇಂಚಿಗೆ ಬಾಕ್ಸ್ ಹಾಕೊಳ್ಳಿ. ಇನ್ನು ಒಳಗೆಂದು 1.5 ಇಂಚ್ ಹಿಂದೆ ಹಾಗೆ 1 ಇಂಚ್ ಮುಂದೆ ಮಾಡಿಕೊಂಡು ಮಾರ್ಕ್ ಹಾಕ್ಕೊಳ್ಬೇಕು. ಸೊ ಇದು ನಾನು ಸಿಂಗಲ್ ಕಟ್ ಮಾಡೋದ್ರಿಂದ ಇದು ಬ್ಯಾಕ್ ಪಾರ್ಟ್ ಅಲ್ವಾ, ಸೊ ಅದಕ್ಕೆ 1.5 ಇಂಚ್ ಮಾರ್ಕ್ ಹಾಕ್ಕೊಂಡು ಈ ಥರ ಫ್ರೀ ಹ್ಯಾಂಡಲ್ಲಿ ರೌಂಡ್ ಶೇಪ್ ಹಾಕೊಳ್ತಿದ್ದೀನಿ. ಬ್ಯಾಕ್ ಅಳತೆ ನೋಡ್ಕೊಳ್ಳೋಣ. ನೋಡಿ, ಇದು ಬ್ಯಾಕ್ ಪಟ್ಟಿ 3 ಇಂಚ್ ಇದೆ. ಸೊ ಬನ್ನಿ ಹಾಗಾದರೆ 3 ಇಂಚ್ ಹಾಕ್ಕೊಳ್ಳೋಣ. ಈ ಬ್ಲೌಸ್ ಕೊಟ್ಟು ಕಸ್ಟಮರು ಒಂದು 1/2 ಇಂಚ್ ಎಕ್ಸ್ಟ್ರಾ ಪಟ್ಟಿ ಸೇರ್ಸಂತ ಹೇಳಿದ್ದಾರೆ. ಸೊ ನಾನು ಅದಕ್ಕೆ 3.5 ಇಟ್ಕೊಳ್ತೀನಿ. 3.5 ಹಾಗೆ 1/2 ಇಂಚ್ ಸ್ಟಿಚ್ ಮಾಡೋದಕ್ಕೆ ಬ್ಯಾಕ್ ಇಟ್ಕೊಂಡು 4 ಇಂಚ್ ಹಾಕ್ಕೊಂಡೆ. ಕೊಳಿನ ಅಗಲ 2 ತೊಗೊಂಡಿದ್ವಲ್ವ, ಇಲ್ಲಿ ನೀವು ಎಷ್ಟು ಅಗಲ ಬೇಕಾದರೂ ತೊಗೊಳ್ಬೋದು. 2 ತೊಗೋಬೋದು, 2.5 ತೊಗೋಬೋದು, 3 ತೊಗೋಬೋದು. ನಿಮಗೆ ಎಷ್ಟು ಅಗಲ ಬೇಕನ್ಸುತ್ತಲ್ವ, ಸೊ ಅಷ್ಟು ತೊಗೊಂಡು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡಿ. ಈಗ ಕಟಿಂಗ್ ಅನ್ನೋದನ್ನು ಮಾಡ್ಕೊಳ್ತಿದ್ದೀನಿ. ನೋಡಿ, ಇವಾಗ ಆರ್ಮೋಲ್ ಶೇಪ್ ಹಾಕಿದ್ವಲ್ಲ, ಸೊ ಅದನ್ನು ಕಟ್ ಮಾಡ್ಕೊಳ್ಳಿ. ಹಾಗೆ ನೆಕ್ ಆಗಲ್ಲ ಹಾಕಿದ್ವಲ್ಲ, ಅದನ್ನು ಕಟ್ ಮಾಡ್ಕೊಳ್ಳೋದಿಲ್ಲ ನಾನು. ಬ್ಲೌಸ್ ಹೊಲಿಯುವಾಗ ಕಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ತೀನಿ. ಈಗ ಹಾಗೆ ಬಿಡ್ತೀನಿ. ಇದು ಬ್ಯಾಕ್ ಪಾರ್ಟ್ ನೋಡಿ, ಬ್ಯಾಕ್. ಈ ಥರ ನೀವು ಬರೆದಿಟ್ಕೊಳ್ಳೋದ್ರಿಂದ ನಿಮಗೂ ಕನ್ಫ್ಯೂಷನ್ ಅನ್ನೋದು ಆಗೋದಿಲ್ಲ. ಇನ್ನು ಫ್ರಂಟ್ ಕಟಿಂಗ್ ಮಾಡೋಣ. ಬ್ಲೌಸ್ ಲೆಂತ್ 13 ಇತ್ತಲ್ವ, ಅದ್ರ ಮೇಲೆ ನೋಡ್ಕೊಂಡು ಮಾಡೋಣ. ಸೊ ಶೋಲ್ಡ್ರು ಸೇಮ್ ಶೋಲ್ಡ್ರ್ ನೆಕ್ ಆಗಲ್ಲ 6, ಹಾಗೆ ಶೋಲ್ಡ್ರ್ 3 ಇಂಚು, ಆರ್ಮೋಲ್ 5 ಇಂಚು ಸೇಮ್ ಮಾರ್ಕ್ ಹಾಕ್ಕೊಂಡು. ಇದು ಆರ್ಮೋಲ್ ರೌಂಡ್ ತೆಗಿಬೇಕಾದ್ರೆ 1 ಇಂಚ್ ಇಟ್ಕೊಳ್ಬೇಕು. ಮುಂದಿಂದು ಹಿಂದಿಂದು 1.5 ಇಂಚ್ ಇಟ್ಕೊಂಡಿದ್ವಲ್ವ, ಸೊ ಇದರದ್ದು 1 ಇಂಚ್ ಇಟ್ಕೊಂಡು ಫ್ರೀ ಹ್ಯಾಂಡಲ್ಲಿ ರೌಂಡ್ ಶೇಪಾಗಿ ಮಾರ್ಕ್ ಮಾಡ್ಕೊಳ್ತಿದ್ದೀನಿ. ಸೊ ನೆಕ್ ಆಗಲ್ಲ ಬಂದು 6 ಇಂಚ್ ಇತ್ತು, ಸೊ 6 ಇಂಚ್ ಹಾಕ್ಕೊಳ್ತಿದ್ದೀನಿ. ನಿಮ್ಮ ಇಂಟ್ರೆಸ್ಟ್, ನೀವು ಎಷ್ಟು ಇಟ್ಕೊಳ್ತೀರಲ್ವ, ಸೊ ಅದು ನಿಮ್ಮ ಇಂಟ್ರೆಸ್ಟ್. ನಾನು 6 ಇಂಚ್ ಇಟ್ಕೊಳ್ತಿದ್ದೀನಿ. ಇನ್ನು ಕ್ರಾಸ್ ಪಟ್ಟಿ ಅಟ್ಯಾಚ್ ಆಗಿರತ್ತಲ್ವ, ಸೊ ಅಲ್ಲಿವರೆಗೆ ಒಂದು ಮಾರ್ಕ್ ತೊಗೊಂಡ್ಬಿಡ್ತೀನಿ ನಾನು. ನೋಡಿ ಎಷ್ಟಿದೆ, 10.5 ಇದೆ. 10.5 ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊಂಡು 11.5ಗೆ ಮಾರ್ಕ್ ಹಾಕೊಳ್ತೀನಿ ನಾನು. 11.5ಗೆ ಮಾರ್ಕ್ ಹಾಕ್ಕೊಂಡು
ಅಲ್ಲಿಂದ ಕ್ರಾಸ್ ಪಟ್ಟಿಯನ್ನು ತಕ್ಕೊಳ್ತೀನಿ. ಇಲ್ಲಿ ನೋಡಿ, ಇಲ್ಲ 1/2 ಇಂಚ್ ಕಡಿಮೆ 11 ಇಂಚ್ 11 ಇರುತ್ತಲ್ವ 11 ತೊಗೊಳ್ತೀನಿ. ಕ್ರಾಸ್ ಆಗಿ ಬರಬೇಕಲ್ವ, ಕ್ರಾಸ್ ಆಗಿ ಬರೋದಕ್ಕೆ. ಸೊ ಅದಕ್ಕೆ ಕ್ರಾಸ್ ಪಟ್ಟಿಯನ್ನು ಮಾರ್ಕ್ ಹಾಕೊಳ್ಳೋಣ. ಇನ್ನು ಕ್ರಾಸ್ ಪಟ್ಟಿ ಬಂದು 3 ಇಂಚು, ಇಲ್ಲಿ 2.5 ಹಾಕಿ ಮಾರ್ಕ್ ಹಾಕ್ಕೊಂಡು ಅದನ್ನು ಸಹ ಇದು ಹೇಗಿದೆ ಅಲ್ವಾ ಆ ಥರ ಕಟ್ ಮಾಡ್ಕೊಳ್ಳೋಣ. ಇನ್ನು ಟಕ್ಸ್ ಪಾಯಿಂಟ್ ತೆಗೆಯೋಣ. ಟಕ್ಸ್ ಪಾಯಿಂಟ್ ಬಂದು ಇದು 3 ಇದೆ, 3ಗೆ 3.5 ಇಟ್ಕೊಳ್ಳಿ. 3.5 ಇಟ್ಕೊಂಡು ಒಂದು ಮಾರ್ಕ್ ಹಾಕ್ಕೊಳ್ಳಿ. ಇನ್ನು ಈ ಕಡೆ ಬರುತ್ತೆ ನೋಡಿ, ಇಲ್ಲಿ ಹುಕ್ ಮನಿ ಬರುತ್ತಲ್ವ, ಸೊ ಈ ಕಡೆ 2.5 ಇದೆ. 2.5 ಇಟ್ಕೊಳ್ಳಿ. 2.5 ಇಟ್ಕೊಂಡು ಸೊ ಈ ಸೈಡ್ ಸಹ 2.5 ಇಟ್ಕೊಳ್ಳಿ, ಸೇಮ್ ಬರಬೇಕು. ಹಾಗೆ ಇಲ್ಲಿ ಆರ್ಮೋಲ್ ರೌಂಡ್ ಹತ್ರ ರೌಂಡ್ ಬಂದಿರುತ್ತಲ್ವ, ಸೊ ಅಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ. 4 ಆಯ್ತಲ್ವ, 4 ಟಕ್ಸಿಂದು 4 ಮಾರ್ಕ್ ಆಯಿತು ನೋಡಿ ಈ ಥರ. ಇನ್ನು ಇದಕ್ಕೆ ಒಂದೊಂದು ನಾಚ್ ಹಾಕ್ಕೊಂಡ್ಬಿಡೋಣ. ಎಲ್ಲ ಸೈಡ್ ಎಲ್ಲಿ ಮಾರ್ಕ್ ಹಾಕಿದ್ವಲ್ವ ಅಲ್ಲೆಲ್ಲ ಒಂದು ನಾಚ್ ಹಾಕ್ಕೊಂಡ್ಬಿಟ್ರೆ ನಿಮಗೆ ಸ್ಟಿಚ್ ಮಾಡುವಾಗ ತುಂಬ ಈಸಿ ಆಗುತ್ತೆ. ಎಲ್ಲಿ ನಾವು ಮಾರ್ಕ್ ಹಾಕ್ಕೊಂಡಿದ್ವಿ ಅನ್ನೋದು ಗೊತ್ತಾಗುತ್ತೆ. ಈ ಥರ ಎಲ್ಲ ಕಡೆ ಒಂದೊಂದು ನಾಚ್ ಹಾಕ್ಕೊಂಡ್ಬಿಡಿ. ಟಕ್ಸ್ ಪಾಯಿಂಟ್ಗಳಿಗೆ ತುಂಬ ಬೇಗ ಟಕ್ಸ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ. ನೋಡಿ, ಇದು ಫ್ರಂಟ್ ಪಾರ್ಟ್ ಅಲ್ವಾ, ಹಿಂದದ್ದು ಬ್ಯಾಕ್ ಪಾರ್ಟ್ ಕಟ್ ಮಾಡಿದ್ದೆ. ಈಗ ಇದು ಫ್ರಂಟ್ ಪಾರ್ಟ್ ನೋಡಿ, ಫ್ರಂಟ್ ಅಂತ ಬರೆದು ಇಟ್ಕೊಂಡ್ಬಿಡಿ. ಅಂದರೆ ನಿಮಗೂ ಯಾವ್ದು ಬ್ಯಾಕು ಯಾವ್ದು ಫ್ರಂಟ್ ಅಂತ ಗೊತ್ತಾಗುತ್ತೆ. ಅದೇ ಥರ ಮೇನ್ ಬ್ಲೌಸ್ ಪೀಸ್ ಕಟ್ ಮಾಡೋಣ. 2 ಫೋಲ್ಡ್ ಹಾಕಿಟ್ಕೊಂಡು ನೋಡಿ ಈ ಥರ ಇಟ್ಟು ಇದನ್ನೆಲ್ಲ ಸ್ಟಿಚ್ ಕಟ್ ಮಾಡ್ಕೊಳ್ಳೋದಷ್ಟೇ. ಇನ್ನೇನು ನಿಮಗೆ ಮಾರ್ಕ್ ತೊಗೊಳ್ಳೋ ಅಗತ್ಯ ಇಲ್ಲ, ಏನು ಟೆನ್ಷನ್ ಮಾಡ್ಕೋ ಅಗತ್ಯ ಇಲ್ಲ. ಸೊ ಇದು ಬಟ್ಟೆ ಕಟ್ ಮಾಡಿದ್ದಲ್ವ ಕಾಟನ್ ಕ್ಲೋತು ಅಸ್ತರ್ ಪೀಸು, ಸೊ ಅದನ್ನು ಇಟ್ಟು ಕಟ್ ಮಾಡ್ಕೊಳ್ಳೋದಷ್ಟೇ. ಸ್ವಲ್ಪ ಈ ಕಡೆ ಆರ್ಮೋಲ್ ಕಡೆ ಅದು ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ. ಅಂದರೆ ನಿಮಗೆ ಸ್ಟಿಚ್ ಮಾಡುವಾಗ ಬಟ್ಟೆ ಸರಿದಾಡಿದ್ರು ಒಂದು ಸ್ವಲ್ಪ ಹೊಲಿಲಿಕ್ಕೆ ಬಟ್ಟೆ ಇರಬೇಕು. ನೀವು ಅದನ್ನು ಸ್ಟಿಚ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳೋಕ್ಕೆ ನಡೆಯುತ್ತೆ. ಅದು ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು, ಓಕೆ ಅಲ್ವಾ. ಹಾಗಾದರೆ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡೋಣ. ನೀವು ಬ್ಲೌಸ್ ಕಲಿತ್ರಂದರೆ ತುಂಬ ಈಸಿ ಆಗುತ್ತೆ. ನೀವು ಬರೀ ಸಾದಾ ಬ್ಲೌಸ್ ಹೊಲಿಯೋದ್ರಿಂದ ನಿಮಗೆ ಮುಂದೆ ಮೊಬೈಲ್ ನೋಡಿಕೊಂಡು ಎಲ್ಲ ಡಿಸೈನ್ ಬ್ಲೌಸ್ ಯೂಟ್ಯೂಬ್ ನೋಡ್ಕೊಂಡು ಎಲ್ಲ ಥರ ಸ್ಟಿಚ್ ಮಾಡ್ಬೋದು. ನೀವು ಮೊದಲು ಮೇಯ್ನಾಗಿ ಬ್ಲೌಸ್ ಕಲಿಬೇಕು. ಅದು ಕಲಿತ್ರೆ ನೀವು ಎಲ್ಲ ಥರ ಮಾಡ್ಬೋದು. ಈಗ ನಮ್ಮ ಯೂಟ್ಯೂಬಲ್ಲಿ ಏನು ಯಾವುದಕ್ಕೂ ಕಡಿಮೆ ಇಲ್ಲ, ಎಲ್ಲ ತೋರಿಸ್ತಾರೆ. ಸೊ ನೀವು ಯಾವ್ದು ಬೇಕಾದರೂ ನೋಡಿಕೊಂಡು ಡಿಸೈನ್ಗಳನ್ನು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ ಫ್ರಂಟ್ ಕಟ್ಟಿಂಗ್ ಮಾಡ್ತಿದ್ದೀನಿ. ಸ್ವಲ್ಪ ಸೈಡ್ ಆಯಿತು ವಿಡಿಯೋ ಆಗಬೇಕಾದ್ರೆ ನೋಡಲಿಲ್ಲ ನಾನು. ಏನಿಲ್ಲ, ಈಗ ಬ್ಯಾಕ್ ಹೇಗೆ ಕಟ್ ಮಾಡ್ಕೊಂಡಿದ್ವಲ್ವ ಅದನ್ನ ಫ್ರಂಟ್ ಇಟ್ಕೊಂಡು ಕಟ್ ಮಾಡ್ಕೊಳೋದು ಅಷ್ಟೇ. ಅದರಲ್ಲಿ ಏನು ಚೇಂಜಸ್ ಇಲ್ಲ, ಅದರಲ್ಲಿ ನೀವೇನು ವರಿ ಮಾಡ್ಕೊಳ್ಬೇಡಿ. ಬ್ಯಾಕ್ ಏನು ಕಟ್ ಮಾಡಿದ್ವಲ್ಲ ಸೊ ಅದನ್ನೇ ಫ್ರಂಟ್ ಇಟ್ಕೊಂಡು ನೋಡಿ ಯಾವ ಥರ ಕಟ್ ಮಾಡಿದೆ. ಸೊ ಬ್ಯಾಕ್ ಫ್ರಂಟ್ ಕಟ್ ಆಯಿತು. ಇವೆರಡು ಆದಿಂದ ನಿಮಗೆ ಒಂದು ಕ್ಲಾರಿಫಿಕೇಷನ್ ಬಂದಿರುತ್ತೆ ಬ್ಲೌಸ್ ಎಷ್ಟು ಸಿಂಪಲ್ ನಿಮಗೆ ಕಟಿಂಗ್ ಅನ್ನುವಂಥದ್ದು ಅಲ್ವಾ. ಬ್ಯಾಕ್ ಆಯಿತು, ಫ್ರಂಟ್ ಆಯಿತು. ಇನ್ನು ಯಾವ್ದು ಬಾಕಿ ಉಳಿತು ಕಟ್ಟಿಂಗ್ ಅನ್ನೋದು, ಕ್ರಾಸ್ ಪಟ್ಟಿ ಉಳ್ಕೊಂಡಿದೆ. ಇನ್ನು ಅದನ್ನ ಕ್ರಾಸ್ ಪಟ್ಟಿ ಎತ್ತು ಕಟಿಂಗ್ ಮಾಡಬೇಕು. ಕಟ್ ಮಾಡಿದಂಥ ಕ್ರಾಸ್ ಪಟ್ಟಿ ಇತ್ತಲ್ವ, ಸೊ ಅದನ್ನು ಇಟ್ಕೊಂಡು ಬ್ಲೌಸ್ ಪೀಸ್ ಮೇಲೆ ಕಟ್ ಮಾಡ್ಕೊಂಡ್ಬಿಡಿ. ಅದರಲ್ಲೂ ಏನು ಚೇಂಜಸ್ ಇಲ್ಲ, ಸೇಮ್ ಮೆಥಡ್. ಇಲ್ಲಿಗೆ ಕಟಿಂಗ್ ಅನ್ನೋದು ಆಯಿತು. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ಲೀವ್ಸ್ ಕಟಿಂಗ್ ತೋರಿಸ್ತೀನಿ. ಓಕೆ, ಬಾಯ್.